ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಬೆಂಗಳೂರಿಗೂ ಕೂಡ ತಟ್ಟುವಂತಹ ಸಾಧ್ಯತೆಗಳು ಎದುರಾಗಿದೆ. ಯಾಕಂದ್ರೆ ಇರಾನ್ ಮೇಲೆ ನಾವು ಹೆಚ್ಚು ಅವಲಂಬನೆ ಆಗಿದ್ದೀವಿ. ಸಾಕಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೇಕಾಗಿರೋ ಕಚ್ಚಾ ತೈಲವನ್ನು ಕೂಡ ನಾವು ತರಿಸ್ಕೊಳ್ತೀವಿ. ಸದ್ಯಕ್ಕೆ ನಾನೀಗ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಪೆಟ್ರೋಲ್ ಡೀಸೆಲ್ಗಳನ್ನು ಹಾಕಿಸ್ಕೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ 80% ಅಷ್ಟು ನಾವು ಈ ಕಚ್ಚಾ ತೈಲವನ್ನು ಇರಾನ್ನಿಂದನೇ ಆಮದು ಮಾಡ್ಕೊಳ್ತೀವಿ. ಗರಿಷ್ಠವಾಗಿ 39 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಕೂಡ ನಾವು ಪ್ರತಿನಿತ್ಯವೂ ಕೂಡ ಭಾರತ ದೇಶ ಬಳಸುವಂಥದ್ದು. ಹೆಚ್ಚಾಗಿ ಇರಾನ್ನಿಂದಲೇ ಗರಿಷ್ಠ ಕಚ್ಚಾ ತೈಲವನ್ನು ಕೂಡ ನಾವು ಆಮದು ಮಾಡಿಕೊಳ್ಳುವಂಥದ್ದು. ಸದ್ಯ ವಾರ್ ಎಫೆಕ್ಟ್ನಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಟೆನ್ಷನ್ ಕೂಡ ಈಗ ನಮಗೆ ಶುರುವಾಗಿರುವಂಥದ್ದು. ಯಾಕಂದರೆ ಸದ್ಯಕ್ಕೆ ಇರಾನ್ ಮೇಲೆ ಇಸ್ರೇಲ್ ಟಾರ್ಗೆಟ್ ಮಾಡಿ ಕ್ಷಿಪಣಿಗಳ ದಾಳಿಯನ್ನು ಮಾಡ್ತಾ ಇದೆ. ಇದರಿಂದ ಕೆರಳಿರುವ ಇಸ್ರೇಲ್ ಕೂಡ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. ಎರಡೂ ದೇಶಗಳ ವಿರುದ್ಧ ಒಂದು ದೊಡ್ಡ ಮಟ್ಟದ ಬಿಕ್ಕಟ್ಟು ಕೂಡ ಎದುರಾಗಿದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ದೇಶದಲ್ಲಿ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಎಫೆಕ್ಟ್ ಕೂಡ ಶುರುವಾಗುವ ಸಾಧ್ಯತೆ ಇದೆ. ಹೀಗಾಗಿ ಭಾರತ ಒಳಗೊಂಡಂತೆ ಜಾಗತಿಕವಾಗಿ ತೈಲ ಬೆಲೆ ಏರಿಕೆ ನೇರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮೇಲೂ ಕೂಡ ಇಂಪ್ಯಾಕ್ಟ್ ಬೀರುವಂಥ ಸಾಧ್ಯತೆಗಳಿದೆ. ಈ ₹1 ₹2 ವ್ಯತ್ಯಾಸ ಕೂಡ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದಲ್ಲಿ ಹೊರೆಯಾಗುವ ಸಾಧ್ಯತೆಗಳಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ₹102 99 ಪೈಸೆ ಇದೆ. ಅದೇ ರೀತಿಯಾಗಿ ಡೀಸೆಲ್ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ನೇರವಾಗಿ ಈ ಟ್ರಾನ್ಸ್ಪೋರ್ಟ್ ಉದ್ಯಮ ಇರೋದೇ ಪೆಟ್ರೋಲ್ ಡೀಸೆಲ್ ಮೇಲೆ. ಹೀಗಾಗಿ ಪ್ರತಿ ದಿವಸ ಲಕ್ಷಾಂತರ ಕೋಟ್ಯಾಂತರ ವಾಹನಗಳು ಓಡಾಟ ಮಾಡ್ತವೆ. ಜನಸಾಮಾನ್ಯರಿಗೆ ಇದೊಂದು ಹೊರೆ ಆಗುತ್ತೆ. ಇಲ್ಲಿರುವ ಜನಸಾಮಾನ್ಯರಿಗೆ ಕೇಳೋಣ ಏನು ಹೇಳ್ತಾರೆ. ಸರ್, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಾಧ್ಯತೆ ವಾರ್ ಎಫೆಕ್ಟ್ ನಮ್ಗೆ ತಟ್ಟುತ್ತಾ ಇರೋದು. ಈ ₹1 ₹2 ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೂ ಕೂಡ ತಮಗೆ ಎಷ್ಟು ಹೊರೆ ಅನಿಸುತ್ತೆ? ಸರ್, ನಮಗೆ ಭಾಳ ಕಷ್ಟ ಆಗುತ್ತೆ ಸರ್. ಯಾಕಂದರೆ ನಾವು ಬೆಳಗಿಂದ ಸಾಯಂಕಾಲ ದುಡಿಯೋದು, ಈ ಪೆಟ್ರೋಲ್ ಖರ್ಚು, ಆಮೇಲೆ GST ತುಂಬ ಕಷ್ಟ ಆಗುತ್ತೆ ಸರ್. ನಮಗೆ ₹1 ನಮಗೆ ಈ ಕಾಲನಲ್ಲಿ ಜಾಸ್ತಿ ಆಗುತ್ತೆ. ನಮಗೆ ಇವರು ಪದೇ ಪದೇ ಒಂದು ದಿವಸ ಬಿಟ್ಟು ಅಲ್ಲಿ ವಾರ ಆಗೋದು, ಇಲ್ಲಿದ್ದು ಜಾಸ್ತಿ ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್. ಫಸ್ಟ್ ನಮಗೆ ಇದು ಬಾಡಿಗೆನೂ ಮನೆ ಎಲೆಕ್ಟ್ರಿಕ್ಕು ಫ್ರೀ ಅಂತ ಹೇಳ್ತೀರಿ, ಬಟ್ ಅಷ್ಟು ಫ್ರೀ ಬರೋಲ್ಲ. ಏನು ಸುಮ್ಮನೆ ಎಲ್ಲ ರಾಜಕೀಯನೇ ಸರ್ ಇದು. ಹೊರೆ ಆಗುತ್ತಾ? ಈಗ ಹಾಗಾದರೆ ವಾರ್ ಎಷ್ಟು ಸಮಸ್ಯೆಗಳು, ಯುದ್ಧಗಳಿಂದ ಜನಸಾಮಾನ್ಯರ ಸಾಯೋದ್ರ ಜೊತೆಗೆ ಬೆಲೆ ಏರಿಕೆ ಕೂಡ ಎಫೆಕ್ಟ್ ಆಗುತ್ತೆ. ಎಲ್ಲೋ ನಡೆಯುವ ವಾರ್ ನಮಗೆ ಎಷ್ಟು ಬೀಸಿ ತಟ್ಟುತ್ತೆ? ಈ ₹1 ₹2 ತಮ್ಮ ಜೀವನದ ಮೇಲೆ ಎಷ್ಟು, ದೈನಂದಿನ ಬದುಕಿನ ಮೇಲೆ ಎಷ್ಟು ಹೊಡೆತ ಬೀಳುತ್ತೆ ಸರ್? ವಾರ್ ಎಲ್ಲಿ ಆಗ್ತಾ ಇರೋದು, ಬಟ್ ಕಷ್ಟ ಇರೋದು ಜನಗರಿಗೆ. ಯಾವ ಕರ್ನಾಟಕನಲ್ಲಿ ಜಾಸ್ತಿ ಜನ ಇದ್ದಾರೆ, ಡೈಲಿ ದುಡಿಯೋದು ತಿನ್ನೋದು ಅವ್ರಿಗೇನೆ ಕಷ್ಟ ಆಗುತ್ತೆ ಸರ್. ಬೇರೆಯವ್ರಿಗೆ ಯಾರು ಕಷ್ಟ ಆಗಲ್ಲ. ಈ ಕಷ್ಟ ಆಗಿದ್ರೆ ಅವ್ರು ಮಾತಾಡ್ತಾರೆ, ಎಲ್ಲ ಪಾಲಿಟಿಕ್ಸೇ ಸರ್. ಇದು ಯುದ್ಧ ಬೇಡ ಬೇಡ ನಮಗೆ. ಯುದ್ಧದಲ್ಲಿ ಏನಾಗುತ್ತೆ ಸರ್? ಏನಾಗಲ್ಲ. ಅವ್ರವ್ರು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿದ್ರೆ ಅಷ್ಟೇ ಸಾಕು ನಮಗೆ. ಜನ ಸತ್ತಾರ, ಏನು ಸಿಗುತ್ತೆ ಏನು ಸಿಗಲ್ಲ. 2 ದಿವಸ ಬಿಡ್ತಾರೆ, ಮರ್ತಕ್ಕೆ ಬಿಡ್ತಾರೆ. ಅಲ್ಲ, ಯುದ್ಧ ಬೇಡ ಹಾಗಾದ್ರೆ. ಬೇಡ ಸರ್ ನಮಗೆ. ಓಕೆ, ಜನಸಾಮಾನ್ಯರು ಸದ್ಯಕ್ಕೆ ಏನು ಹೇಳ್ತಾರೆ ಅಂದರೆ ಈ ಯುದ್ಧ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂದರೆ ಇದರಿಂದ ಜನರು ಸಾಯ್ತಾರೆ, ಬೆಲೆ ಏರಿಕೆಯ ಎಫೆಕ್ಟ್ ಕೂಡ ತಟ್ಟುತ್ತೆ, ಅದರಿಂದನೂ ಕೂಡ ಜನ ಸಾಯ್ತಾರೆ. ಹೀಗಾಗಿ ಯುದ್ಧಗಳೇನಿದೆ ಇದು ಜನಸಾಮಾನ್ಯರಿಗೆ ಯಾವತ್ತಿದ್ರೂ ಕೂಡ ಸಂಕಷ್ಟಕ್ಕೆ ಕಾರಣ. ಹೀಗಾಗಿ ಎಲ್ಲೋ ನಡೆಯೋ ಯುದ್ಧ ನಮ್ಮ ಮೇಲೂ ಕೂಡ ಎಫೆಕ್ಟ್ ಮಾಡುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ರಾಷ್ಟ್ರಗಳು ದೇಶಗಳು ಹೊಂದಾಣಿಕೆ ಮಾಡ್ಕೊಳ್ಬೇಕು ಅನ್ನೋಂಥ ಅಭಿಪ್ರಾಯನ ಜನಸಾಮಾನ್ಯರ ವಲಯದಲ್ಲೂ ಕೂಡ ಅದೇ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಘು ಜೊತೆ ವಿನಯ್ ಕುಮಾರ್ ಕಾಶ್ಯಪನವ, TV9.